ಹಾಯ್ ಹಲೋ ನಮಸ್ಕಾರ. ಹನಿ ಕಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ನಾನಿವತ್ತು ಮಂಡೇ ಬೆಳಿಗ್ಗೆಯಿಂದನೇ ಲಾಗ್‌ನ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಒಂದು 10 ಗಂಟೆ ಆಗಿದೆ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ತಿಂಡಿಗೆ ಅಂತೇಳಿ ಹೆಸರುಕಾಳು ಸ್ಪ್ರೌಟ್ಸ್ ಸಲಾಡ್‌ನ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಅಂತ ಮೊಟ್ಟೆ, ಬಾಯ್ಲ್ಡ್ ಎಗ್ಗು ಹಾಗೆ ಸ್ವಲ್ಪ ಸೌತೆಕಾಯಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಇಬ್ಬರು ಕೂಡ ಟಿಫನ್ ಮಾಡೋಣ ಬ್ರೇಕ್‌ಫಾಸ್ಟಿಗೆ ಇದೆ ಅಂತ ಹೇಳಿಬಿಟ್ಟು ಪ್ರೋಟೀನ್ಸ್ ತೊಗೋತಾ ಇದ್ವಿ. ಆ್ಯಕ್ಚುಲಿ ಒಂದೊಂದು ದಿನ ಒಂದೊಂದು ರೀತಿ ತೊಗೋಬೇಕು. ಒಂದೇ ದಿನ ಎಲ್ಲನೂ ತೊಗೊಂಡ್ರೆ ಆಗಲ್ಲ ಅಥವಾ ಒಂದೇ ದಿನ ಹೆವಿ ಫುಡ್ಡು ಆಗಲ್ಲ. ಸೊ ಇಬ್ಬರು ಇದನ್ನು ತಿಂದು ಮುಗಿಸಿದ್ವಿ. ಇದಾದಮೇಲೆ ನಾನು ಅವರು ಕೆಲ್ಸಕ್ಕೆ ಮಾಮೂಲಿ ಹೋಗೇ ಹೋಗ್ತಾರಲ್ವ ಒಬ್ಬಳೇ. ಸೊ ಏನಾದರೂ ಪ್ರೊಡಕ್ಟಿವ್ ಆಗಿ ಇರಬೇಕು ಅಥವಾ ಏನಾದರೂ ಒಂದು ಹೊಸ ರೀತಿ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಏನಂದರೆ ಮನೇಲಿ ತುಂಬ ಜನ ಇದ್ದಾಗ ಏನಾದರೂ ಒಂದು ಮಾಡಬೇಕು ಅಥವಾ ಜಾಸ್ತಿ ಜಾಸ್ತಿ ಮಾಡಬೇಕು ಅನಿಸುತ್ತೆ. ಬಟ್ ಇಬ್ಬರೇ ಇರೋದ್ರಿಂದ ಅದರಲ್ಲೂ ಏನು ಇಂಥದ್ದೇ ಸ್ಪೆಷಲ್ ಅಂದ್ರೂ ಎಲ್ಲ ಉಳ್ಕೊಳ್ಳೋದ್ರಿಂದ ನಮ್ಗೇನು ಮಾಡ್ಕೊಳಕ್ಕೂ ಆಗಲ್ಲ. ಬಟ್ ಆದರೂ ಈ ಥರ ಸಲಾಡ್ಸು ಕೆಲವೊಂದು ಐಟಮ್ಸ್ ಅಂದ್ರೇ ಸ್ವಲ್ಪ ಐಡಿಯಾ ಜಾಸ್ತಿ ಆ ಥರನೇ ಮಾಡೋಕ್ಕೆ ಇಷ್ಟ ಆಗುತ್ತೆ. ಸೊ ಇದಾದಮೇಲೆ ನಾನು ಗೋರಿಕಾಯಿ ಅಂದರೆ ಗೊತ್ತಲ್ಲ ನಿಮಗೆ, ಇಲ್ಲಿ ನಾನು ಏನು ಕಟ್ ಮಾಡ್ತಿದ್ದೀನಲ್ಲ ಇದೇ ಗೋರಿಕಾಯಿ. ಈ ಗೋರಿಕಾಯಿನ ನಾನು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿದು ಪಿಕ್ಕಲ್ಲು. ಗೋರಿಕಾಯಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ಹಾಗೆ ಕ್ಯಾರೆಟನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ನಾನು ಈ ಥರ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ, ಬರೀ ನಿಂಬೆಹಣ್ಣಿಂದು ಹಾಕ್ಬೋದಿತ್ತು ಅಥವಾ ಬೇರೆ ಏನಾದರೂ ಹಾಕ್ಬೋದಿತ್ತಲ್ವಾ ಅನ್ನೋ ಪ್ರಶ್ನೆ ಕೂಡ ಬರ್ಬೋದು. ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲಲ್ಲಿದ್ದರೆ ತಿನ್ನೋದಕ್ಕೂ ದಿನ ದಿನ ವೆರೈಟಿ ಅನಿಸುತ್ತೆ. ಒಂದಿನ ಲೆಮನ್ ತಿಂದರೆ ಒಂದಿನ ಗೋರಿಕಾಯಿ ತಿನ್ಬೋದು ಅಥವಾ ಒಂದಿನ ಚಿಲ್ಲಿ ತಿನ್ಬೋದು. ರೆಗ್ಯುಲರಾಗಿ ಒಂದೇ ಥರ ಉಪ್ಪಿನಕಾಯಿ ಇದೆ ಅಂದರೆ ಅಯ್ಯೋ ಅದೇನದು ಅಂತ ಅನಿಸ್ಬಿಡುತ್ತೆ. ಬಟ್ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ವೈಸು ಉಪ್ಪಿನಕಾಯಿ ತಿಂದ ಹಾಗೂ ಇರುತ್ತೆ. ಎಷ್ಟು ಒಳ್ಳೆ ವೆಜಿಟೇಬಲ್ಸ್ ಇದ್ರ ಜೊತೆಗೆ ನಾವು ಸ್ವಲ್ಪ ಮಾಗಡಿ ಬೇರು ಅಂತಾರೆ, ಅಂದರೆ ಶುಂಠಿ ಥರನೇ ಇರುತ್ತೆ, ಕೆಂಚು ಕಲರಲ್ಲಿರುತ್ತೆ, ಅದನ್ನು ಸೇರಿಸ್ಕೋಬೋದು. ಸೂಪರಾಗಿ ಬರುತ್ತೆ. ಮಾವಿನಕಾಯಿ ಇದ್ದರೆ ಮಾವಿನಕಾಯಿನೂ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಈ ಥರ ಹಾಕ್ಕೋಬೋದು. ನೋಡಿ ಈಗ ನಾನು ಏನು ಕಟ್ ಮಾಡಿದ್ದೀನಲ್ಲ ಕ್ಯಾರೆಟು, ಗೋರಿಕಾಯಿ, ಲೆಮನ್ನು ಹಾಗೆ ಚಿಲ್ಲಿ ಎಲ್ಲನೂ ನೀಟಾಗಿ ಈ ರೀತಿ ಸೇರಿಸ್ಕೋಬೇಕು. ಚಿಲ್ಲಿ ಕಟ್ ಮಾಡಿದ್ದು ನೋಡಿದ್ರಿ ಅಲ್ವಾ, ಸ್ವಲ್ಪ ಆದರೂ ಓಪನ್ ಮಾಡಲೇಬೇಕು. ನಾನು ಮಧ್ಯೆ ಮಧ್ಯೆ ಸೆಂಟ್ರಲ್ಲಿ ಒಂದು ಗೀಟ್ ಹೊಡೆದಿದ್ದೀನಿ. ಸೊ 4 ನೀಟಾಗಿ ಈ ಥರ ಕಟ್ ಮಾಡಿಬಿಟ್ಟು ಜಾರ್ ಒಳಗಡೆ ಹಾಕಿ ಅದಕ್ಕೆ ಉಪ್ಪಲ್ಲಿ ನೆನೆ ಹಾಕಬೇಕು. ಹಾಗಾಗಿ ನಾನು 2 ಟೇಬಲ್ ಸ್ಪೂನ್ ಹರಳು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಆ ತರಕಾರಿ ಉಪ್ಪಿಗೆ ಮಿಕ್ಸ್ ಆಗಬೇಕು. ಆ ರೀತಿ ನಾನು ಬಾಟಲ್ನಲ್ಲಿ ಪೂರ್ತಿಯಾಗಿ ಶೇಕ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟನ್ನು ಶೇಕ್ ಮಾಡಿ ಇಟ್ಟರೆ ಕೆಲಸ ಮುಗೀತು, ಇನ್ನೇನೂ ಇಲ್ಲ. ಸೊ ಇದನ್ನು ನೆಕ್ಸ್ಟು 2 ದಿನ ಆದಮೇಲೆ ಅಂದರೆ ದಿನ ಬೆಳಗ್ಗೆ ಎದ್ದು ನೀರನ್ನು ಸೋರಿಸ್ಕೋಬೇಕು. ಉಪ್ಪು ನೀರು ಇರುತ್ತಲ್ವ ಅದನ್ನು ಸೋರಿಸ್ಕೋಬೇಕು. ನೀರು ಬಿಡುತ್ತೆ, ಅದು ತರಕಾರಿ ಎಲ್ಲ ಒಂದು ರೀತಿ ಉಪ್ಪಲ್ಲೇ ನೆಂದು ಬೇಯುತ್ತೆ, ಹಾಗಾಗಿ ಅದನ್ನು ನೀರು ಸೋರಿಸ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ 2 ದಿನಕ್ಕೆ ಮಸಾಲೆ ಹಾಕ್ಕೋಬೇಕು. ಅದನ್ನು ನಾನು ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದಾದಮೇಲೆ ನಾನು ನೆಕ್ಸ್ಟು ಮೆಣಸಿನ್ಕಾಯಿದು ಚಟ್ನಿ ಮಾಡ್ಕೊಳ್ಳೋಣ. ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಇತ್ತು, ಅದಕ್ಕೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅಂತೇಳಿ ನಾನು ಮೆಣಸಿನ್ಕಾಯಿನ ಈ ರೀತಿ ಫ್ರೈ ಮಾಡಿಕೊಂಡೆ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ, ಉಪ್ಪು ಮೆಣಸಿನ್ಕಾಯಿ ಅಂತೇಳಿ ರೊಟ್ಟಿ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದಷ್ಟು ಮಾಡಿಕೊಂಡೆ. ಇದು ಕೂಡ ನಿಮಗೆ ರೆಸಿಪಿಯಲ್ಲಿ ಬರುತ್ತೆ, ಬೇಕು ಅಂದರೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದ್ರ ಜೊತೆಗೆ ಒಂದು ಚಟ್ನಿ ಕೂಡ ಮಾಡಿಕೊಂಡೆ ನಾನು ಖಡಕ್ ರೊಟ್ಟಿಗೆ ಅಂತ. ನಾನೇನು ಈ ಹಸಿರು ಮೆಣಸಿನ್ಕಾಯಿ ಖಾರನ ಫ್ರೈ ಮಾಡ್ತೀನಲ್ಲ ಅದರಲ್ಲೇ 4 ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಅದ್ರ ಜೊತೆಗೆ 1 ಈರುಳ್ಳಿ ಅಂದರೆ ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ 3 ಬೆಳ್ಳುಳ್ಳಿ ಇಲ್ಕನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1 ಟೊಮೊಟೊನ ಪೂರ್ತಿಯಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಯಿಲ್ ಇರಬೇಕು ಅಂತೇನಿಲ್ಲ, ಟೊಮೊಟೊಗೆ ಡೈರೆಕ್ಟಾಗಿ ಈ ರೀತಿ ಸುಟ್ಕೊಂಡಿದ್ದೀನಿ. ಯಾರಾದರೂ ಸೌದೆ ಒಲೆಯಲ್ಲಿ ಮಾಡಿದ್ರೆ ಡೈರೆಕ್ಟಾಗಿ ಸುಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಸೊ ಈಗ ನೋಡಿ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಗೆ ಟೊಮೊಟೊ 4 ಚೆನ್ನಾಗಿ ಸುಟ್ಕೊಂಡು ಫ್ರೈ ಆದಮೇಲೆ 1 ಸ್ಪೂನಷ್ಟು ಕರಿ ಎಳ್ಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಎಳ್ಳಿನ ಚಟ್ನಿ ತುಂಬ ರುಚಿಯಾಗಿರುತ್ತೆ, ಸಖತ್ ಚೆನ್ನಾಗಿರುತ್ತೆ.
ಇದೆಲ್ಲ ಉತ್ತರ ಕರ್ನಾಟಕದ ಡಿಶ್ಶು. ಖಡಕ್ ರೊಟ್ಟಿ ತಿಂತಿರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನಿಜ ಸೂಪರಾಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ತಿನ್ನುವಾಗ. ನೀವು ಕೂಡ ಟ್ರೈ ಮಾಡಿ, ಸಖತ್ ಎಂಜಾಯ್ ಮಾಡ್ತೀರಾ. ನೋಡಿ ಈಗ ಅದನ್ನು ಬಿಸಿ ಎಲ್ಲ ಆರಿದ ಮೇಲೆ ನೀಟಾಗಿ ರುಬ್ಬೋದಕ್ಕೆ ಅಂತೇಳಿ ನಾನು ಈ ರೀತಿ ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಅದೆಲ್ಲ ಫ್ರೈ ಆಗಿರೋದು ಬಿಸಿ ಆರಬೇಕು. ಆರಿದ ಮೇಲೇ ರುಬ್ಬಬೇಕು. ಇಲ್ಲ ಅಂತಂದರೆ ಒಂಥರ ಬಿಸಿ ಬಿಸಿಲಿ ಗ್ರೈಂಡ್ ಮಾಡಿದ್ರೆ ಯಾವುದೇ ಇದಾದರೂ ಕೂಡ ಇದಿರಲ್ಲ, ಏನಿರಲ್ಲ, ಟೇಸ್ಟ್ ಇರಲ್ಲ. ಜೊತೆಗೆ ಒಂದು ರೀತಿ ಮೆತ್ತೆ ಮೆತ್ತೆ ಆಗಿಬಿಡುತ್ತೆ, ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಬಿಸಿ ಆರಿದ ಮೇಲೆ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ಲಾಸ್ಟಿಗೆ ಒಂಚೂರು ಉಪ್ಪನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡ್ಕೊಂಡ ಮೇಲೆ ಆ ಘಮ ಸ್ಮೆಲ್ಲು ಫ್ರೈ ಮಾಡಿರೋದು ಏನು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ನೋಡಿ, ಆ ರುಬ್ಬಿರೋದು ಬಿಸಿ ಬಿಸಿ ಹೊಗೆ ಬರ್ತಾಯಿದೆ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ತಟ್ಟೆಗೆ 1-2 ಈರುಳ್ಳಿ ಕಟ್ ಪೀಸ್ನ ಹಾಕ್ಕೊಂಡಿದ್ದೀನಿ. ಇವತ್ತು ಸಲಾಡ್ ಏನೂ ಮಾಡ್ಕೊಂಡಿಲ್ಲ, ಯಾಕಂದರೆ ಬೆಳಗ್ಗೆನೇ ಹೆವಿ ಪ್ರೋಟೀನ್ ತಿಂದಿದ್ದೆ, ಸ್ಪ್ರೌಟ್ ಸಲಾಡು, ಮೊಟ್ಟೆ ಎಲ್ಲ. ಹಾಗಾಗಿ ಈಗ ಮಧ್ಯಾಹ್ನ ಊಟಕ್ಕೆ ಸಲಾಡ್ ಏನಿಲ್ಲ. 2 ಈರುಳ್ಳಿ ಪೀಸ್ನ ಇಟ್ಕೊಂಡು, ಹಾಗೆ ಫ್ರೈ ಮಾಡಿರುವಂಥ ಮೆಣಸಿನ್ಕಾಯಿನೂ ಕೂಡ ಇಟ್ಕೊಂಡು, 2 ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಖಡಕ್ ರೊಟ್ಟಿ. ಇದು ಉತ್ತರ ಕರ್ನಾಟಕ ಹೋಟೆಲಲ್ಲೆಲ್ಲ ಸಿಗುತ್ತೆ. ₹100ಗೆ 8-10 ಪೀಸ್ ಬರುತ್ತೆ. ನಾನು ಅವಾಗವಾಗ ಇದನ್ನು ತರಿಸ್ಕೊಂಡು ತಿಂತಾ ಇರ್ತೀನಿ. ನೋಡಿ ಈ ಥರ ತರಿಸ್ಕೊಂಡೆ. ಇದು ಸಜ್ಜೆ ರೊಟ್ಟಿ, ಎಳ್ಳಿದೆ. ಮೊದಲೇ ತೋರಿಸಿದ್ದು ನಾರ್ಮಲ್ ರೊಟ್ಟಿ, ಇದು ಸಜ್ಜೆ ರೊಟ್ಟಿ, ಎಳ್ಳನ್ನು ಮಿಕ್ಸ್ ಮಾಡಿರ್ತಾರೆ. ಸೊ ಇದು ಡಯೆಟ್ ಮಾಡೋರಿಗೆಲ್ಲ ಇದು ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬುತ್ತೆ ಕೂಡ, ಹಾಗೆ ಚೆನ್ನಾಗಿ ತೂಕ ಇಳಿಸ್ಬೇಕು ಅಂದರೆ ತೂಕನೂ ಇಳಿಸುತ್ತೆ. ಸೊ ನನಗೆ ಅವಾಗವಾಗ ಮಧ್ಯೆ ತಿನ್ನಬೇಕು ಅನಿಸ್ದಾಗೆಲ್ಲ ಈ ಥರ ಉತ್ತರ ಕರ್ನಾಟಕ ಹೋಟೆಲಿಂದ ರೊಟ್ಟಿನ ತರಿಸ್ಕೊಂಡು ಈ ರೀತಿ ಮಾಡ್ಕೋತಾ ಇರ್ತೀನಿ. ನೋಡಿದ್ರಲ್ಲ, ಈಗ ರೊಟ್ಟಿಗೆ ನಾನು ರುಬ್ಬಿದಂಥ ಆ ಚಟ್ನಿನೇ ಯೂಸ್ ಮಾಡಿ ಊಟನೂ ಕೂಡ ಮಾಡಿಕೊಂಡೆ. ಸೊ ಊಟ ಎಲ್ಲ ಮುಗೀತು ಅಂದಮೇಲೆ ಮತ್ತೆ ನನಗೆ ಊರಿಂದ ಆಂಟಿ ಬಂದು ತುಪ್ಪ ತಂದುಕೊಟ್ಟಿದ್ರು. ಅದನ್ನು ನಾನು ಸಂಡೇನೇ ಕಾಯಿಸ್ಬೇಕಾಗಿತ್ತು. ನಾನ್ ವೆಜ್ ಮಾಡಿದ್ರಿಂದ ನಾನು ಸಂಡೇ ಕಾಯ್ಸೋಕ್ಕಾಗಿರಲಿಲ್ಲ. ಸರಿ ಇವತ್ತಾದರೂ ಕಾಯಿಸ್ಬಿಡೋಣ ಅಂತೇಳಿ ಮಂಡೇ ಊಟ ಎಲ್ಲ ಮುಗಿಸ್ಕೊಂಡು ಕಾಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ. ಅದು ಮೇಲ್ಗಡೆ ಕಾಣಿಸ್ತಿರೋ ಎಲೆ ಬಂದು ವೀಳ್ಯದೆಲೆ. ಎಷ್ಟು ಫ್ರೈ ಆಗಿದೆ ನೋಡಿ. ತುಪ್ಪನ ನಾನು ತುಂಬ ಸರಿ ಕಾಯಿಸಿದ್ದೀನಿ, ಚೆನ್ನಾಗೇ ಬರುತ್ತೆ ಯಾವಾಗಲೂ ನನ್ನ ಕೈಯಲ್ಲಿ. ಇವತ್ತು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ರಿಸಲ್ಟ್ ನೋಡಿದಾಗ ನನಗೂ ಕೂಡ ತುಂಬಾ ಖುಷಿ ಆಯಿತು. ಮರಳಾಗಿ ಚೆನ್ನಾಗಿ ಬರಬೇಕು ಅಂದರೆ ಈ ಎಲೆ ಸುಟ್ಟೋಗೋವರೆಗೂ, ಅಂದರೆ ಮುಟ್ಟಿದ್ರೆ ಕ್ರಿಸ್ಪಿ ಆಗೋವರೆಗೂ ಅದನ್ನು ಈ ಥರ ಕಾಯಿಸ್ಬೇಕು. ಈ ಥರ ಬಬಲ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತಲ್ಲ. ಸೊ ನೋಡಿ ಈಗ ಆಫ್ ಮಾಡಿದೆ ಗ್ಯಾಸ್ನ, ಅಂದರೂ ಎಷ್ಟು ಬಬಲ್ಸ್ ಬರ್ತಾ ಇದೆ. ಸೊ ತುಪ್ಪ ಅಂತೂ ತುಂಬ ಚೆನ್ನಾಗಿ ಬಂತು. ಘಮ 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 ಅಂತ ಇತ್ತು. ನಿಜ ತುಪ್ಪ ಕಾಯಿಸಿದ ದಿನ ಬೇರೆ ಏನೂ ತಿನ್ಬೇಕಂತ ಅನಿಸಲ್ಲ, ಅದೇ ಮನಸ್ಸಲ್ಲಿ ಇರುತ್ತೆ. ಸೊ ತುಪ್ಪ ಎಲ್ಲ ಕಾಸಿ ಆಯಿತು. ಇದನ್ನು ನಾನು ಬಿಸಿ ಆರಲಿ ಅಂತ ಇಟ್ಟಿದ್ದೀನಿ. ಆಫ್ ಆದಮೇಲೂ ಎಷ್ಟೊಂದು ಹೊಗೆ ಬರ್ತಾಯಿದೆ ನೋಡಿ. ಬಿಸಿ ಎಲ್ಲ ಆರಿದ ಮೇಲೆ ನಾನೀಗ ಒಂದು ಬಾಕ್ಸ್ಗೆ ನೀಟಾಗಿ ಇದನ್ನು ಸೋರಿಸ್ಕೊಂಡು ಎತ್ತಿ ಇಡ್ತಾ ಇದ್ದೀನಿ. ಸುಮಾರು ನಾನು 3 ಸೇರು ಬೆಣ್ಣೆನ ಕರಗಿಸಿ ತುಪ್ಪ ಮಾಡಿದ್ದು. ನಾನು ಇದನ್ನು ಕೆ ಜಿ ಲೆಕ್ಕದಲ್ಲಿ ಹಾಕಿದ್ದೆ, ಯಾಕಂದರೆ ಅಳೆಯುವಾಗ ನಾನು ಇರಲಿಲ್ಲ, ಆಂಟಿ ತಂದುಕೊಟ್ಟಿದ್ದು. ಕೆ ಜಿಗೆ ಎಷ್ಟು ಕೆ ಜಿ ಬೆಣ್ಣೆ ಬರುತ್ತೆ ಅಂತ ಲೆಕ್ಕ ಹಾಕಿದ್ದೆ. ಅದು ತುಂಬಾ ಚೆನ್ನಾಗಿ ಬಂದಿತ್ತು. ನನಗೆ 3 ಸೇರು ಬೆಣ್ಣೆಗೆ ಕೆ ಜಿ ಲೆಕ್ಕ ಹಾಕಿದಾಗ 850 ಗ್ರಾಮ್ ತೋರಿಸಿತ್ತು. ತುಪ್ಪ ಎಲ್ಲ ಆದಮೇಲೆ ನಾನು ಎಷ್ಟು ವೆಯ್ಟ್ ಬರುತ್ತೆ ಅಂತ ಚೆಕ್ ಮಾಡಿದಾಗ 737 ಗ್ರಾಮ್ ಬಂತು. ಅಂದರೆ ನನಗೆ ತುಪ್ಪ ಲಾಸ್ ಆಗಿಲ್ಲ. 3 ಸೇರು ಬೆಣ್ಣೆಗೆ ನಂಗೆ ಒಳ್ಳೆ ತುಪ್ಪನೇ ಸಿಕ್ಕಿತ್ತು. ಅದಾದಮೇಲೆ ಸರಿ ತುಪ್ಪನ ಆರೋದಕ್ಕೆ ಅಂತ ಹೇಳಿ ಇಟ್ಬಿಟ್ಟು ಹಲಸಿನಕಾಯಿ ತಂದಿದ್ದೆ. ತುಂಬ ದಿನ ಆಗೋಗಿತ್ತು ಈ ಹಲಸಿನಕಾಯಿ ತಿಂದು ನನಗಂತೂ. ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ರಾತ್ರಿ ಊಟಕ್ಕೆ ಚಪಾತಿ ಹಾಗೆ ಸ್ವಲ್ಪ ಹಲಸಿನಕಾಯಿ ಗೊಜ್ಜು ಮಾಡೋಣ ಅಂತೇಳಿ ಮಧ್ಯಾಹ್ನನೇ ಇದಕ್ಕೂ ಕೂಡ ರೆಡಿ ಮಾಡ್ಕೊಬಿಟ್ಟೆ ನಾನು. ಸೊ ನೋಡಿ ಈಗ ಹಲಸಿನಕಾಯಿನ ನೀಟಾಗಿ ದಿಂಡೆಲ್ಲ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಾಯಿ ತುಂಬ ಪುಟ್ಟದೇ ತೊಗೊಂಡಿದ್ದೆ ನಾನು, ಯಾಕಂದರೆ ಇರೋದೇ ಇಬ್ಬರು. ಅವರಂತೂ ಈ ಥರದ್ದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿರೋದೇನು ತಿನ್ನೋದೇ ಇಲ್ಲ. ತಿನ್ನೋದು ನಾನು ಒಬ್ಬಳೇ ಸರಿಯಾಗಿ ಯೋಚನೆ ಮಾಡಬೇಕು ಅಂದ್ಬಿಟ್ಟು ಪುಟಾಣಿದೆ ತೊಗೊಂಡಿದ್ದೆ. ಬಟ್ ಅವರು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತಂದರು. ಸೊ ನೋಡಿ ಈಗ ಹಲಸಿನಕಾಯಿ ಸಾಂಬಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ. ಒಂದು ಪಾತ್ರೆ ಕುಕ್ಕರ್ನ ತೊಗೊಂಡು ಎಣ್ಣೆನ ಹಾಕಿ ನೀಟಾಗಿ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೂ ಮುಂಚೆ ರುಬ್ಬೋದಕ್ಕೆ 1 ಈರುಳ್ಳಿ ಹಾಗೆ 1 ಟೊಮೆಟೊ ಹಾಗೆ ಸ್ವಲ್ಪ ಕಾಯಿನ ಹಾಕಿ ರುಬ್ಕೊಳ್ಳೋಣ. ಬೇರೆ ಏನು ಎಕ್ಸ್ಟ್ರಾ ಹಾಕಬೇಕಾಗಿಲ್ಲ. ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಮಾಡಿರೋ ಸಾಂಬಾರಿಗೆ 1 ಟೊಮೆಟೊ 1 ಈರುಳ್ಳಿ ಹಾಗೆ 1
2 ಬೆರಳಿನಷ್ಟು ಗಾತ್ರದ್ದು ತೆಂಗಿನಕಾಯಿ ಪೀಸ್ನ ನಾನು ಹಾಕ್ಕೊಂಡು ರುಬ್ಕೊಂಡಿದ್ದೆ. ಸೊ ಅಷ್ಟು ರುಬ್ಕೊಂಡು ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ಅವರೆಕಾಳು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನೆಕ್ಸ್ಟ್ ಟೊಮೊಟೊನು ಹಾಕಿ ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಕಾಳು ಫ್ರೈ ಆದಮೇಲೆ ಇಮಿಡಿಯೇಟಾಗಿಯೇ ಒಂದು 5 ನಿಮಿಷ ಆದಮೇಲೆ ಹಲಸಿನಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ಪಾತ್ರೆ ನೀರಲ್ಲಿ ಹಾಕ್ಕೊಂಡಿದ್ದೆ. ಯಾಕಂದರೆ ಇದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ. ಸೊ ನೋಡಿ ಕಂದು ಬಣ್ಣಕ್ಕೆ ಬಂದುಬಿಟ್ಟಿದೆ. ಈಗ ನಾನು ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಏನು ಆಗಿದೆಯಲ್ಲ ಸ್ವಲ್ಪ ಕೂಗಿಸ್ಬಿಟ್ರೆ ಬೆಂದು ಹೋಗ್ಬಿಡುತ್ತೆ ಹಲಸಿನಕಾಯಿ. ಒಂಥರ ಚಿಕನ್ ಥರನೇ ಇದು, ಹಲಸಿನಕಾಯಿ ಕಬಾಬೆಲ್ಲ ಮಾಡ್ಬೋದು, ಚಿಕನ್ ತಿಂದಾಗೆ ಆಗುತ್ತೆ. ಸೊ ಹಾಗಾಗಿ ನಾನು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಲಿಲ್ಲ. 1-2 ಸರಿ ತಿರುಗಿಸ್ಬಿಟ್ಟು ಡೈರೆಕ್ಟಾಗಿ ನಾನು ಖಾರವನ್ನು ರುಬ್ಬಿದ್ದು. ಕಲ್ಲರ್ಗಾಗಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಂಡೆ. ಖಾರ ರುಬ್ಬಿದ್ದನ್ನು ಡೈರೆಕ್ಟಾಗಿ ಈಗ ನಾನಿಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ನಾನು ತುಂಬ ಜಾಸ್ತಿ ಮಾಡಿಲ್ಲ, 1 ಟೈಮ್ಗಷ್ಟೇ. ಹಾಗಾಗಿ ಸ್ವಲ್ಪನೇ ಮಸಾಲೆ ರುಬ್ಕೊಂಡಿದ್ದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಈಗ ಆಯಿಲಲ್ಲಿ ಆ ಮಸಾಲೆ, ಕಾಯಿ, ಕಾಳು ಎಲ್ಲವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದು ಒಂದು ಸಣ್ಣ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಗೆ. ಹಸಿ ವಾಸನೆ ಎಲ್ಲ ನೀಟಾಗಿ ಹೋಯ್ತು ಅಂತ ಅರ್ಥ ಅಲ್ಲಿಗೆ. ಆಗ ಅದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನನಗೆ ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕೋ ಅಷ್ಟು. ಸೊ ಈಗ ಸಾಂಬಾರಿಗೆ ನಾನು ಎಷ್ಟು ಬೇಕೋ ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲೇ ಸೇರಿಸ್ಕೊಬಿಡ್ತೀನಿ. ತುಂಬ ಜಾಸ್ತಿ ಏನು ಕೆಲಸ ಇಲ್ಲ, ಇದು ತುಂಬ ಈಸಿ ಮೆಥಡು. ನೋಡಿ ಈಗ ಉಪ್ಪನ್ನು ಸೇರಿಸ್ಕೊಂಡಿದ್ದಾದಮೇಲೆ ಲೀಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ 2 ವಿಷಲ್ನ ಬರೆಸ್ತಾ ಇದ್ದೀನಿ. 1 ಹೊಡ್ಸಿದ್ರು ಸಾಕು, ಬಟ್ ಅವರೆಕಾಳು ಇತ್ತು ಅಂತೇಳಿ 2 ಬರೆಸ್ದೆ. ಇದನ್ನು ಒಣ ಅವರೆಕಾಳು ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನನಗೆ ಹಸಿಕಾಳು ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಳನ್ನೇ ಯೂಸ್ ಮಾಡಿದೆ. ಎಷ್ಟು ಡೆಲಿಷಿಯಸ್ಸಾಗಿ ಕಾಣ್ತಿದೆ ಅಲ್ಲ. ಸೊ ಇದಾದಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷಿಂಗ್ ಕೊಟ್ಟೆ. ಇದಾದಮೇಲೆ ತುಪ್ಪ ನೋಡೋಣ ಹೇಗಾಗಿದೆ ಅಂತೇಳಿ ನೋಡಿದ್ರೆ ತುಂಬಾ ಡೆಲಿಷಿಯಸ್ ಆಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ತುಪ್ಪ. ಹಾಗೆ ಇದನ್ನು ಸ್ಪೂನಲ್ಲಿ ಎತ್ತಿ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು ತೆಗೆದು ನೋಡಿದ್ರೆ ತುಂಬಾ ರವೆ ಥರ ಮರಳಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ತುಪ್ಪ. ಈ ಥರ ರವೆ ಮರಳಾಗಿ ಎಲ್ಲರೂ ಮಾಡಿದ್ರೆ ಬರಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ. ಬಟ್ ಇವತ್ತು ನಾನೇನು ಮೆಥಡಲ್ಲಿ ಮಾಡಿದ್ದೀನಲ್ಲ ಅದೇ ಮೆಥಡಲ್ಲಿ ಮಾಡಿದ್ರೆ ಖಂಡಿತ ಮರಳಾಗಿ ಬರುತ್ತೆ. ಕಾಯಿಸಿದ ತುಪ್ಪದ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಯಾವ ಥರ ಕಾಯಿಸೋದು ಅಂತ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಮರಳಾಗಿ ಬಂದಿದೆ ಅಂತ. ಸೊ ಇದಾದಮೇಲೆ ನಾನು ನೆಕ್ಸ್ಟು ಆಲ್ಮೋಸ್ಟ್ ರಾತ್ರಿಯ ಊಟದ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟಿದ್ದೆ. ಇನ್ನೇನು ಬಾಕಿ ಇರಲಿಲ್ಲ. ಚಪಾತಿ ಹಿಟ್ಟು ಕೂಡ ಕಲಸಿ ಆಗೋಗಿತ್ತು, ಸಾಂಬಾರು ಕೂಡ ಆಗೋಗಿತ್ತು. ಸರಿ ಇನ್ನೇನು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಆ್ಯಂಡ್ 6:30 ಆಗೇ ಹೋಯ್ತು ಅಷ್ಟರಲ್ಲಿ. ಸರಿ ಕಾಫಿ ಮಾಡಿಕೊಂಡು ಹಾಗೆ ಲೈವ್ ಸ್ಟಾರ್ಟ್ ಮಾಡೋಣ, ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ಲೈವ್ ಮಾಡಿ ಅಂತೇಳಿ. ಹಾಗೆ ಲೈವ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ಮುಂಚೆ ಕಾಫಿನ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡೆ. ಈ ನಡುವೆ ಕೆಲವೊಂದು ವೀಡಿಯೋಗಳಿಗೆ ಅಥವಾ ಕೆಲವೊಂದು ಶಾರ್ಟ್ಸ್ಗಳಿಗೆ ಅಥವಾ ಕೆಲವೊಂದು ಲೈವ್ನ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ಪರ್ಟಿಕ್ಯುಲರಾಗಿ ಕೆಲವು ವ್ಯಕ್ತಿಗಳಿಗೆ ಹಾಗೆ ಕೆಲವು ವಿಚಾರಗಳಿಗೆ ಅಂತಲೇ ಬರ್ತಾ ಇದೆಯೇ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬಾ ಬ್ಯಾಡ್ ಕಮೆಂಟರ್ಸ್ ಜಾಸ್ತಿ ಆಗಿದ್ದಾರೆ. ನಾನು ಅಂತ ಅಲ್ಲ, ಸುಮಾರು ಯೂಟ್ಯೂಬರ್ಸ್ಗೆ ಈ ಸಮಸ್ಯೆ ಇದೆ. ಯಾಕೆ ಈ ಥರ ಕೆಲಸ ಮಾಡ್ತಾ ಇದ್ದಾರೆ, ಏನು ವಿಚಾರಕ್ಕೆ ಈ ರೀತಿ ಅವ್ರಿಗೆ ಏನು ಸಿಗುತ್ತೆ ಈ ಥರ ಮಾಡೋದ್ರಿಂದ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ನಿನ್ನ ಕೈಲಾಗುತ್ತೆ ಅಂದರೆ ನೀನು ಒಳ್ಳೆಯದನ್ನೇ ಮಾಡು, ಆಗಿಲ್ಲ ಅಂದರೆ ಸುಮ್ಮನೆ ಇದ್ದುಬಿಡು. ಅದನ್ನು ಬಿಟ್ಟು ಬೇರೆಯವರಿಗೂ ತೊಂದರೆ ಕೊಡುವಂಥ ಕೆಲಸ ಮಾಡಬೇಡ. ಯಾಕಂದರೆ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟು ಯಾರಿಗಾದರೂ ಅಷ್ಟೇ. ಸೊ ನಿಮ್ಮ ವ್ಯಕ್ತಿತ್ವನ ನೀವು ತಪ್ಪಾಗಿ ಮಾತನಾಡಿ ಅಥವಾ ಕೆಟ್ಟದಾಗಿ ಕಮೆಂಟ್ ಮಾಡೋದ್ರ ಮುಖಾಂತರ ಕಳ್ಕೊಬೇಡಿ, ಅಷ್ಟೇ ನಾನು ಹೇಳೋದು. ಸುಮಾರು ಬ್ಯಾಡ್ ಕಮೆಂಟ್ ಬಂದಿದೆ ನನಗೆ. ನಾನು ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಯಾರು ಏನು ಅಂತ. ಬಟ್ ಅದನ್ನು ಮೆನ್ಷನ್ ಮಾಡೋದ್ರಿಂದ ಖಂಡಿತ ನಿಮ್ಮ ಹೆಸರಿಗೆ ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಅಳುಕು. ಎಲ್ಲರೂ ಬೆಳಿಬೇಕು. ಯೂಟ್ಯೂಬ್ ಚಾನಲ್ ಮಾಡೋದು ತಪ್ಪೇನಲ್ಲ, ಬಟ್ ಮಾಡ್ತಿರುವಂಥ ಒಂದು ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡಿ, ಅದನ್ನು ಕೆಟ್ಟದಾಗಿ ತೋರ್ಸೋಕ್ಕೆ ಹೋಗಬೇಡಿ, ಅಷ್ಟೇ ನಾನು ಹೇಳೋದು.
ಸೊ ಇದು ನನ್ನ ಇವತ್ತಿನ ದಿನ. ಸಂಜೆಗೆ ನಾನು ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಲಾಗನ್ನು ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.